Hi students, in the last class we discussed about the trigonometric identities. So actually we have so many identities. ಅದರಲ್ಲಿ ನಾವು ಏನು ಮಾಡ್ತಾ ಹೋದ್ವಿ, ಇಂಪಾರ್ಟೆಂಟ್ ಐಡೆಂಟಿಟೀಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಒಂದು ಐಡೆಂಟಿಟಿನ ಪ್ರೂವ್ನು ಮಾಡಿದ್ವಿ. ಸೊ ಆ್ಯಂಡ್ 2 to 3 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಸೊ in today class we will discuss the value of trigonometric ratios and standard angles. So let me discuss the values of trigonometric ratios and standard angles. So first we'll write the ratios, trigonometric ratios. So we know the trigonometric ratios: sine, cos, tan, cosecant, secant, cot. Is it clear? Now we'll write the angles. So we know the standard angles. So the values of a trigonometric ratios and standard angles means so for every trigonometric ratio we have a values. Is it clear? So our values na ನಾವು ಏನು ಮಾಡ್ತಾ ಹೋಗ್ತಾ ಇದೀವಿ, ಬರಿತಾ ಹೋಗ್ತಾ ಇದೀವಿ. Is it clear? Now so we'll write the values of a trigonometric ratios and standard angles. We are writing the angles 0, 30, 45, 60, 90, 180, 270, 360. ಸೊ ನಮಗೆ ಆಲ್ರೆಡಿ ಗೊತ್ತು ನಮಗೆ. ಸೊ ದೀಸ್ ಆರ್ ದ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ in my second video, so I am already discussed. So these are the standard angles in the trigonometry anta. Is it clear? So for these angles we are finding the value. Okay na? Is it clear? So ನಿಮಗೆ once again ನಾನು ಹೇಳ್ತಾ ಇದ್ದೀನಿ what I am doing ಅಂತಂದರೆ, for example here we have a sin x. So for this x is what? Angle. For sin of angle we get a value. Is it clear? So on ಪ್ರತಿಯೊಂದು angle, the sin of angle we get the value. Here x is an angle, y is the value. Is it clear? ಸೊ ಆ ಥರ ನಮಗೆ ಪ್ರತಿಯೊಂದು ಆ್ಯಂಗಲ್ಗೂ ಕೂಡ ನಮಗೆ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು ಪ್ರತಿಯೊಂದು ಆ್ಯಂಗಲ್ದು ವ್ಯಾಲ್ಯೂನ ನಾವು ನೆನ್ಪಿಟ್ಕೊತ ಹೋದರೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ವಿ ಕಾಂಟ್ ರಿಮೆಂಬರ್ ಆಲ್ ದ ವ್ಯಾಲ್ಯೂಸ್, ಕರೆಕ್ಟಾ? ಅದಕ್ಕೋಸ್ಕರ ನಾವೇನು ಮಾಡ್ತಾ ಹೋಗ್ತಾ ಇದ್ದೀವಿ, ಒಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ತೊಗೊಂಡಿದ್ದೀವಿ. ಈ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ನ ಮಾತ್ರ ನಾವೇನು ಮಾಡ್ತಾ ಹೋಗ್ತೀವಿ, ವ್ಯಾಲ್ಯೂಸ್ನ ಬರೀತಾ ಹೋಗ್ತಿದ್ದೀವಿ. ಸೊ ಈ ವ್ಯಾಲ್ಯೂಸ್ನ ನೀವು ನೆನ್ಪಿಟ್ಕೋಬೇಕು. ಇಸ್ ಕ್ಲಿಯರ್? ಈ ವ್ಯಾಲ್ಯೂಸ್ನ ನೀವು ನೆನ್ಪಿಟ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಆ್ಯಂಗಲ್ಸ್ನ ಯೂಸ್ ಮಾಡಿಕೊಂಡೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಸ್ ಕ್ಲಿಯರ್? ಅರ್ಥ ಆಯ್ತಾ? ಸೊ ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡ್ರಿ. ದ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆನ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಸೊ ದಿಸ್ ಈಸ್ ಆಲ್ರೆಡಿ ಎ ಕಾನ್ಸೆಪ್ಟ್ ಯು ಆಲ್ರೆಡಿ ಡಿಸ್ಕಸ್ಡ್ ಇನ್ ಯುವರ್ ಹೈಸ್ಕೂಲ್. ಸೊ ಅದನ್ನು ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಟೇಬಲ್ ಆಫ್ ದ standard angles and trigonometry. So here I am written trigonometry, it is a standard angles. What we are doing in today class antandre, sin x is equal to y means for every angle of the sin we get the values. ಸರಿನಾ? ಸೊ ನಾವು ಎಲ್ಲ ಆ್ಯಂಗಲ್ಸ್ದು ವ್ಯಾಲ್ಯೂಸ್ ನೆನ್ಪಿಟ್ಕೊತ ಹೋದರೆ ಕಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಹೋಗ್ತಿದ್ದೀವಿ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಫಿಕ್ಸ್ ಮಾಡಿಕೊಂಡು ಅದರದ್ದು ಆ್ಯಂಗಲ್ಸ್ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸರ್ ಏನು ಸರ್ ಇದು ಬರೀ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ದು ವ್ಯಾಲ್ಯೂ ಸಿಗ್ತದೆ, ಮತ್ತು ಇವಾಗ sin 10 ಡಿಗ್ರಿದು ವ್ಯಾಲ್ಯೂ ಹೆಂಗೆ ಕಂಡುಹಿಡಿಬೇಕು ಅಂತಂದರೆ, sin 10 ಡಿಗ್ರಿಗೂ ಕೂಡ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ. ಅವಾಗ ನೀವೇನು ಮಾಡಬೇಕು, ಯು ವಾಂಟ್ ಟು ಮೇಕ್ ಯೂಸ್ ಆಫ್ ಸೈನ್ ಟೇಬಲ್. ಓಕೆನಾ? ಸೈನ್ ಟೇಬಲ್ ಅಂತ ನಿಮಗೆ ಒಂದು ಲಾಗ್ ಬುಕ್ ಅಂತ ಬರುತ್ತೆ. ಸೊ ಆ ಲಾಗ್ ಬುಕ್ಕಲ್ಲಿ sin 10ದು ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ sin 10, sin 15, sin 20 ಈ ಥರ ನಿಮಗೆ ಪ್ರತಿಯೊಂದರದ್ದು ವ್ಯಾಲ್ಯೂ ಸಿಗುತ್ತೆ ಇನ್ ದ ಲಾಗ್ ಬುಕ್. ಸೊ ಸರ್ ಹೆಂಗೆ ಸರ್ ಮತ್ತೆ ನೋಡೋದು ಅಂತಂದರೆ, ವೆನ್ ಯು ಗೋ ಫಾರ್ ದ ಹೈಯರ್ ಎಜುಕೇಷನ್ ನಿಮಗೆಲ್ಲ ಅದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಇನ್ ಟುಡೇ ಕ್ಲಾಸ್ ವಿಲ್ ಡಿಸ್ಕಸ್ ದಿಸ್ ಒನ್. ಸೊ ಆಲ್ರೆಡಿ ನೀವು ಕಲ್ತಿರೋದನ್ನ ಮತ್ತೆ ಕಲಿತಾ ಹೋಗ್ತಾ ಇದ್ದೀವಿ. ಓಕೆನಾ? ಸೊ ಬಿಫೋರ್ ಗೋಯಿಂಗ್ ಟು ದ ಕಾನ್ಸೆಪ್ಟ್ ವಿಲ್ ರೈಟ್ ದ ರೇಡಿಯನ್ಸ್ ಫಾರ್ಮ್.
ಇವೆಲ್ಲದರದ್ದು ರೇಡಿಯನ್ ಫಾರಮ್ಮು ಬರಿತಾ ಹೋಗ್ತಾ ಹೋಗೋಣ. ಸೊ ಝೀರೋದು ರೇಡಿಯನ್ ಫಾರಮ್ಮು ಝೀರೋನೇ. 30 ಡಿಗ್ರಿನ ರೇಡಿಯನ್ ಫಾರ್ಮಲ್ಲಿ ಬರೆದ್ರೆ ಏನು ಬರೀತೀರಾ? π/6 ಅಂತ ಬರಿತೀವಿ. 45 ಡಿಗ್ರಿನ π/4 ಅಂತ ಬರಿತೀನಿ. 60 ಡಿಗ್ರಿನ ಅಂತ ಬರಿತೀನಿ π/3 ಅಂತ ಬರಿತೀನಿ. 90 ಡಿಗ್ರಿ ಅಂದರೆ π/2 ಅಂತ ಬರಿತೀನಿ. 180 ಅಂದರೆ π, 270 ಅಂದರೆ 3π/2, 360 ಅಂದರೆ 2π. Is it clear? So these are the radian form. ಸೊ ರೇಡಿಯನ್ ಫಾರ್ಮಲ್ಲಿ ಯಾಕೆ ಬರ್ದೆ ಅಂತಂದರೆ, ಇವಾಗ ನೀವು ಎರಡೂ ನೆನ್ಪಿಟ್ಕೋಬೇಕು, ಡಿಗ್ರಿ ಫಾರ್ಮ್ ಮತ್ತು ರೇಡಿಯನ್ ಫಾರ್ಮ್. ವಾಟ್ ಇಸ್ ದ sin π/6 ಅಂದರೆ ಹೇಳಬೇಕು, sin 30 ಅಂದ್ರೂ ಹೇಳಬೇಕು. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ಯು ವಾಂಟ್ ಟು ರಿಮೆಂಬರ್ ಬೋತ್ ಇನ್ ದ ಡಿಗ್ರಿ ಆ್ಯಂಡ್ ರೇಡಿಯನ್ ಫಾರ್ಮ್. ಇಲ್ಲ ಸರ್ ನನಗೆ ರೇಡಿಯನ್ ಫಾರ್ಮ್ ಕಷ್ಟ ಆಗ್ತದೆ ಅಂತಂದರೆ, ಸೊ ಕನ್ವರ್ಟ್ ದ ರೇಡಿಯನ್ ಟು ಡಿಗ್ರಿ. ಸೊ ಡಿಗ್ರಿ ಇದು ನಿಮಗೆ ವ್ಯಾಲ್ಯೂ ಹೆಂಗೆ ಗೊತ್ತಿರುತ್ತೆ ಆ ಥರ ಮಾಡ್ತಾ ಹೋಗಿ. ಓಕೆನಾ ಸರ್? ಏನು ಸರ್ ಇದು ನಮಗೆ ಲೋಯರ್ ಕ್ಲಾಸಸಲ್ಲಿ 90 ಡಿಗ್ರಿವರೆಗೂ ಮಾತ್ರ ಕೊಟ್ಟಿದ್ದರು. 180, 270, 360 ಗೊತ್ತಿಲ್ಲ. ಸ್ವಲ್ಪ ಜನಕ್ಕೆ 180, 270, 360 ಹೇಳಿರ್ತಾರೆ, ಸ್ವಲ್ಪ ಜನಕ್ಕೆ ಕೇಳಿರೋದಿಲ್ಲ. ಈ 180, 270, 360 ವ್ಯಾಲ್ಯೂಸು ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಇನ್ ಟುಡೇ ಕ್ಲಾಸ್ ಓನ್ಲಿ ವಿ ಆರ್ ಡಿಸ್ಕಸಿಂಗ್ ದೀಸ್ 5, 0, 30, 45, 60, 90. ಈ ಮೂರದ್ದು ಕೂಡ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನಾವು ಏನು ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ವಿಲ್ ಡಿಸ್ಕಸ್ ಓನ್ಲಿ ದೀಸ್ 5 ಆ್ಯಂಗಲ್ಸ್: 0, 30, 45, 60, 90. Is it clear? The values of the trigonometric ratios on standard angles. So we already know the values. ಮತ್ತೆ ಬರೀತಾ ಹೋಗ್ತಾ ಇದ್ದೀನಿ. So just listen. Sin 0, what is the value of sin 0? Means 0. Cos 0 is 1. Tan 0 is 0. Is it clear? Is it okay? ಸೊ ಇದು ಆಲ್ರೆಡಿ ನಿಮಗೆ ನಿಮ್ಮ ಲೋಯರ್ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ, ನಾನು ಮತ್ತೆ ಇನ್ನೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಸೈನ್ ಕಾಸ್ ಟ್ಯಾನ್ ವ್ಯಾಲ್ಯೂಸ್ ಬರಿತಾ ಹೋಗ್ತೀನಿ. ಆಫ್ಟರ್ ದಟ್ ಐ ವಿಲ್ ರೈಟ್ ದ ಕೊಸಿಕೆಂಟ್ ಸಿಕೆಂಟ್ ಕಾಟ್. ಇಸ್ ಇಟ್ ಕ್ಲಿಯರ್? ನಾವು ಸೈನ್ 30 ವ್ಯಾಲ್ಯೂ ಈಸ್ 1/2, ಕಾಸ್ 30 ಈಸ್ √3/2, ಟ್ಯಾನ್ 30 ಈಸ್ 1/√3. ಇಸ್ ಇಟ್ ಕ್ಲಿಯರ್? ನಾವು ನೆಕ್ಸ್ಟ್ sin 45 is 1/√2, cos 45 is 1/√2, tan 45 is 1, same as it is. Sin 60 is √3/2, cos 60 is 1/2, tan 60 is √3. Okay, next sin 90 is 1, cos 90 is 0, tan 90 is infinity are not defined. So these are the values of a trigonometric ratios on sin, cos, tan. Is it clear? ಸರ್ ಏನು ಸರ್ ಇದು sin 0 0 ಬರ್ದ್ರಿ, sin 30 1/2 ಬರ್ದ್ರಿ, cos 45 1/√2 ಬರ್ದ್ರಿ, ಹೆಂಗೆ ಸರ್ ಬರ್ದ್ರಿ ಅಂತಂದರೆ, ಈ ಪ್ರತಿಯೊಂದಕ್ಕೂ ಕೂಡ ಎಗೇನ್ ನಮಗೆ ಪ್ರೂಫ್ ಇದೆ. ಸರಿನಾ? ಆ ಪ್ರೂಫ್ನ ನಿಮಗೆ ಅದನ್ನು ಒಂದನ್ನು ನಾನು ನಿಮ್ಗೆ ಏನು ಮಾಡ್ತಾ ಹೋಗ್ತೀನಿ, ಪ್ರೂವ್ ಮಾಡ್ತಾ ಹೋಗ್ತೀನಿ. ಯಾವಾಗ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಐಡೆಂಟಿಟಿನ ಪ್ರೂವ್ ಮಾಡಿದ್ನೋ ಅದೇ ಥರನೇ ಇಲ್ಲೂ ಕೂಡ ಒಂದು ಐಡೆಂಟಿಟಿನ ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ನಾವು ಸರ್ ಸೈನು ಕಾಸು ಟ್ಯಾನ್ ಬರೆದ್ಬಿಟ್ರಿ, ವಾಟ್ ಅಬೌಟ್ ದ ಕೊಸಿಕೆಂಟ್ ಸೀಕೆಂಟ್ ಕಾಟ್ ಅಂದರೆ, ಈ ಕೊಸಿಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್, ಸೀಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್, ಕಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್. ಸೊ ಆವಾಗ ಏನಾಗುತ್ತೆ, ನೀವು ಸೈನ್ ಕಾಸ್ ಟ್ಯಾನ್ ವ್ಯಾಲ್ಯೂಸ್ ಗೊತ್ತಾಗ್ಬಿಟ್ರೆ ಈ ಕೊಸಿಕೆಂಟ್ ಸೀಕೆಂಟ್ ಕಾಟ್ದು ವ್ಯಾಲ್ಯೂಸ್ ಬರೆಯೋದು ತುಂಬ ಈಸಿ. ಇಲ್ಲೇನು ಬರೆದಿದ್ದೀರೋ ಅದನ್ನು ಉಲ್ಟಾ ಬರೆದ್ಬಿಟ್ರೆ ವಿ ಗೆಟ್ ದ ವ್ಯಾಲ್ಯೂಸ್ ಆಫ್ ಕೊಸಿಕೆಂಟ್. ನಾವು ಸರ್ ಇವಾಗ ವಾಟ್ ಇಸ್ ದ ಕೊಸಿಕೆಂಟ್ 0? ಇವಾಗ 0 ಉಲ್ಟಾ ಮಾಡಿದ್ರೆ ಏನು ಬರುತ್ತೆ ಸರ್ ಅಂದರೆ, 0ನ ಉಲ್ಟಾ ಮಾಡಿದ್ರೆ ವಿ ಗೆಟ್ ಎನ್ ಇನ್ಫಿನಿಟಿ. ಸರ್ ಹೆಂಗೆ ಸರ್ ಅಂತಂದರೆ ನೋಡಿರಿ, 0/1 ಅಂತ ಇರುತ್ತೆ. ಇಸ್ ಕ್ಲಿಯರ್? ಈ 0/1ನ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ, 1/0. ಸೊ ವಾಟ್ ಇಸ್ 1/0 ಈಸ್ ಇನ್ಫಿನಿಟಿ. 0/anything is 0. Anything by 0 is infinity. Once again I am repeating, 0/anything is 0. Anything by 0 is infinity. Is it clear? So 0/anything, it may be anything, any other number irli. 0/anything is 0. Anything by 0 is infinity, like that. So 0ನ ಉಲ್ಟಾ ಮಾಡಿದ್ರೆ ನಿಮ್ಗೆ ಏನು ಬರ್ತದೆ, ಇನ್ಫಿನಿಟಿ. ಲೈಕ್ ದಟ್. ಇವಾಗ 1/2ನ ಉಲ್ಟಾ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, 2. ಕೊಸಿಕೆಂಟ್ 45 1/√ನ ಉಲ್ಟಾ ಮಾಡಿದ್ರೆ √2. ಕೊಸಿಕೆಂಟ್ 60 ಮೀನ್ಸ್ √3/2ನ ಉಲ್ಟಾ ಮಾಡ್ಬೇಕು ನೀವು, 2/√3.
1ನ ಉಲ್ಟಾ ಮಾಡಿದ್ರೆ ವಿ ಗೆಟ್ 1. ಇಸ್ ಕ್ಲಿಯರ್? ಸೇಮ್ ಆ್ಯಸ್ ಇಟ್ ಈಸ್. ಸೆಕೆಂಡ್ 0 ಮೀನ್ಸ್ 1ನ ಉಲ್ಟಾ ಮಾಡಿದ್ರೆ 1, √3/2ನ ಉಲ್ಟಾ ಮಾಡಿದ್ರೆ 2/√3, 1/√2ನ ಉಲ್ಟಾ ಮಾಡಿದ್ರೆ √2, 1/2ನ ಉಲ್ಟಾ ಮಾಡಿದ್ರೆ 2, ಅಗೇನ್ 0 ಉಲ್ಟಾ ಮಾಡಿದ್ರೆ ಇನ್ಫಿನಿಟಿ. ಇಸ್ ಕ್ಲಿಯರ್? ಸೇಮ್ ಆ್ಯಸ್ ಇಟ್ ಈಸ್ ಹಿಯರ್ ಆಲ್ಸೋ. tan is the reciprocal of cot. So now I am writing the reciprocals of tan. 0ನ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ? ಇನ್ಫಿನಿಟಿ. ಸೊ ಈ ಇನ್ಫಿನಿಟಿನ ನೀವು ನಿಮ್ಮ ಲೋಯರ್ ಕ್ಲಾಸಸಲ್ಲಿ ಏನಂತ ಕಲ್ತಿರ್ತೀರ? ನಾಟ್ ಡಿಫೈನ್ಡ್ ಅಂತ ಕಲ್ತಿರ್ತೀರ. ನಾಟ್ ಡಿಫೈನ್ಡ್ ಅಂದರೆ ಇನ್ಫಿನಿಟಿ ಅಂದರೆ ಎರಡು ಒನ್ ಆ್ಯಂಡ್ ದ ಸೇಮ್. ನೆಕ್ಸ್ಟ್ 1/√3ನ ಉಲ್ಟಾ ಮಾಡಿದ್ರೆ √3, 1ನ ಉಲ್ಟಾ ಮಾಡಿದ್ರೆ 1, √3ನ ಉಲ್ಟಾ ಮಾಡಿದ್ರೆ 1/√3. ಈಗ ಇನ್ಫಿನಿಟಿ. ಸರಿ, ಇನ್ಫಿನಿಟಿನ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ ಸರ್ ಅಂತಂದರೆ 0. ಇಸ್ ಕ್ಲಿಯರ್? ಅರ್ಥ ಆಯ್ತಾ? ಅಂದರೆ ಯು ವಾಂಟ್ ಟು ರಿಮೆಂಬರ್ ದಿಸ್ ಟೇಬಲ್. ಈ ಟೇಬಲ್ ಪ್ರತಿಯೊಂದು ವ್ಯಾಲ್ಯೂಸು ನಿಮ್ಗೆ ನೆನಪಿರಬೇಕು. ಸೊ ನಿದ್ದೆ ಕಣ್ಣಲ್ಲಿ ಕೇಳಿದ್ರು ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan 45 ಅಂತಂದರೆ 1 ಅಂತ ಹೇಳ್ಬೇಕು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan 30 ಅಂತಂದರೆ 1/√3. ಲೈಕ್ ದಟ್ ಪ್ರತಿಯೊಂದು ವ್ಯಾಲ್ಯೂಸು ನೀವು ನೆನ್ಪಿಟ್ಕೋಬೇಕು. ಇಸ್ ಕ್ಲಿಯರ್? ಸೊ ಏನು ಸರ್ ಇದು ವ್ಯಾಲ್ಯೂಸ್ ಏನೋ ಬರೆದ್ಬಿಟ್ರಿ ಹೆಂಗೆ ಬಂತು ಅಂತಂದರೆ ನಾವು ಇದರಲ್ಲಿ ಯಾವುದನ್ನ ಒಂದನ್ನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಇಸ್ ಕ್ಲಿಯರ್? ಸೊ ಪ್ರತಿಯೊಂದು ನಾವೇನು ಬರೆದಿದ್ದೀವೋ ಸುಮ್ಮನೆ ಬರೋದಿಲ್ಲ, ಪ್ರತಿಯೊಂದಕ್ಕೂ ಪ್ರೂಫ್ ಇದೆ. ಸರಿನಾ? ಸೊ ಮ್ಯಾಥಮೆಟಿಕ್ಸಲ್ಲಿ ನಾವು ಏನೇ ಬರೆದ್ರೂ ಕೂಡ ಸುಮ್ಮನೆ ಬರೆದಿರಲ್ಲ. ಸೊ ಅದ್ರ ಮೇಲೆ ಪ್ರೂಫ್ ಇದ್ದೇ ನಾವು ಬರೆದಿರ್ತೀವಿ. ವಿತೌಟ್ ಪ್ರೂಫ್ ನಾವು ಮ್ಯಾಥಮೆಟಿಕ್ಸಲ್ಲಿ ಏನೂ ಬರೆಯೋದಿಲ್ಲ. ಇಸ್ ಕ್ಲಿಯರ್? ಸೊ ಇವಾಗ ನೀವು ಹೊಸ್ದಾಗಿ ಏನೂ ಮಾಡೋದೇನು ಬೇಕಾಗಿಲ್ಲ. ಇಲ್ಲಿ ನೀವು ಹೊಸ್ದಾಗಿ ಏನು ಪ್ರೂವ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಅವ್ರು ಏನು ಕೊಟ್ಟಿದ್ದಾರೋ ವ್ಯಾಲ್ಯೂಸು, ಆ ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಬರೋ ಪ್ರಾಬ್ಲಮ್ಸ್ ನೀವೇನು ಮಾಡ್ತಾ ಹೋಗ್ಬೋದು? ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದರ್ವೈಸ್ ನಿಮ್ಗೆ ಏನಾಗ್ತಾ ಹೋಗುತ್ತೆ? ಕಷ್ಟ ಆಗ್ತಾ ಹೋಗುತ್ತೆ. ಸೊ ರಿಮೆಂಬರ್ ಆಲ್ ದ ವ್ಯಾಲ್ಯೂಸ್ ವಾಟ್ ವಿ ಹ್ಯಾವ್ ಇನ್ ದಿಸ್ ಟೇಬಲ್. ಸೊ ದಿಸ್ ಟೇಬಲ್ ಈಸ್ ಕಂಪ್ಲೀಟ್ ಯಾವಾಗ 180, 270, 360 ಫಿಲ್ ಆದಾಗ. ಸೊ ಈ 180, 270, 360 ವಿಲ್ ಡಿಸ್ಕಸ್ ಲೇಟರ್. ಸೊ ಆಫ್ಟರ್ 2-3 ಕ್ಲಾಸಸ್ ಆದಮೇಲೆ, ಸರಿನಾ? 2-3 ಕ್ಲಾಸಸ್ ಆದಮೇಲೆ ಮತ್ತೆ ನಾವು ಅದನ್ನು ಫಿಲ್ ಮಾಡ್ತಾ ಹೋಗ್ತೀವಿ. ಓಕೆನಾ? ನಾವು ಟೇಕ್ ದಿಸ್ ಸ್ಕ್ರೀನ್ಶಾಟ್ ಆಫ್ ದಿಸ್ ಟೇಬಲ್, ಕಾಪಿ ಟು ಯುವರ್ ನೋಟ್ಸ್ ಆ್ಯಂಡ್ ರಿಮೆಂಬರ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ನಂಬರ್ ಆಫ್ ಪಾಸಿಬಲ್. ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೀವು ನೆನ್ಪಿಟ್ಕೊತ ಹೋಗಿ. ಕ್ಲಿಯರ್? ಇವಾಗ ನೆಕ್ಸ್ಟ್ ನಾವೇನು ಮಾಡ್ತಾ ಹೋಗೋಣ, ಯಾವುದನ್ನ ಒಂದನ್ನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಏನು ಸರ್ ಇದು ಭಾಳ ಕಷ್ಟ ಆಗ್ತದೆ, ಇದು ನೆನ್ಪಿಟ್ಕೊಳೋದೇ ಆಗಲ್ಲ ಅಂತಂದರೆ ಫಾರ್ ದಿಸ್ ವಿ ಹ್ಯಾವ್ ಎ ಒಂದು ಈಸಿ ಮೆಥಡ್. ಆ ಈಸಿ ಮೆಥಡ್ನ ನಿಮಗೆ ನಾನು ಈ ವಿಡಿಯೋದ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಇದನ್ನೇ ಹೆಂಗೆ ನೆನ್ಪಿಟ್ಕೋಬೇಕು ಅಂತ. ಆ್ಯಕ್ಚುಲಿ ನಿಮಗೆ 2 ಮೆಥಡ್ಸ್ ಇದ್ದಾವೆ. ಆ 2 ಮೆಥಡ್ಸಲ್ಲಿ ನೀವು ಯಾವ್ದು ಬೇಕಾದರೂ ಕೂಡ ಫಾಲೋ ಮಾಡ್ಬೋದು. ಓಕೆನಾ? ಇಸ್ ಕ್ಲಿಯರ್? ನಾವು ವಿಲ್ ಪ್ರೂವ್ ದ ವ್ಯಾಲ್ಯೂಸ್ ಆಫ್ 30 ಆ್ಯಂಡ್ 60. ಸೊ ನೀವು ಒಂದು ಪ್ರೂವ್ ಮಾಡಿ ತೋರಿಸ್ತೀನಿ ಅಂದರೆ 30 ಆ್ಯಂಡ್ 60 ಎರಡು ಪ್ರೂವ್ ಮಾಡಿ ತೋರಿಸ್ತೀನಿ. ಬಿಕಾಸ್ 30 ಆ್ಯಂಡ್ 60 ಎರಡು ಒಂದರಲ್ಲೇ ಬರ್ತದೆ, ಅದಕ್ಕೋಸ್ಕರ. ಸ್ಟೂಡೆಂಟ್ಸ್, ನಾವು ವಿಲ್ ಪ್ರೂವ್ ದಿಸ್ ದ ಟ್ರಿಗೊನೋಮೆಟ್ರಿ ರೇಷಿಯೋಸ್ ಆಫ್ 30 ಆ್ಯಂಡ್ 60, 30 ಡಿಗ್ರಿ ಆ್ಯಂಡ್ 60 ಡಿಗ್ರಿ. ಸೊ ನಮಗೆ 30 ಡಿಗ್ರಿ ಆ್ಯಂಡ್ 60 ಡಿಗ್ರಿಗೆ ಆಲ್ರೆಡಿ ವಿ ನೋ ದ ವ್ಯಾಲ್ಯೂಸ್. ಆ ವ್ಯಾಲ್ಯೂಸ್ನ ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ? ಪ್ರೂವ್ ಮಾಡ್ತಾ ಹೋಗ್ತೀವಿ. ಇಸ್ ಕ್ಲಿಯರ್? ಸೊ ನಿಮಗೆ ಒಂದು ನಾನು ಡೈರೆಕ್ಟಾಗಿ ಬರಿತಿದ್ದೀನಿ, ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin 60 ಈಸ್, ವಿ ನೋ ದ sin 60 ವ್ಯಾಲ್ಯೂ ಈಸ್ √3/2. cos 60 ವ್ಯಾಲ್ಯೂ ಈಸ್ ವಾಟ್? 1/2. tan 60 ವ್ಯಾಲ್ಯೂ ಈಸ್ ವಾಟ್? √3. ಕರೆಕ್ಟ್ ಏನಪ್ಪ? ಇಸ್ ಇಟ್? ಸೊ ಈ ವ್ಯಾಲ್ಯೂಸ್ನ ನಾವು ಪ್ರೂವ್ ಮಾಡಬೇಕು. ಸೊ ಈ ವ್ಯಾಲ್ಯೂಸ್ನ ನಾವು ಪ್ರೂವ್ ಮಾಡಬೇಕು ಅಂದರೆ ಐ ಆಮ್ ಟೇಕನ್ ದ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಸೊ ಸಿನ್ಸ್ ವಾಟ್ ಇಸ್ ದ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು. ಆಲ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಆಲ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಆಲ್ ದ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತಂದರೆ ಆ ಆ್ಯಂಗಲ್ಸ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. ಸೊ ಎಲ್ಲ ಆ್ಯಂಗಲ್ಸ್ ಹೆಂಗಿರುತ್ತೆ? 60 ಡಿಗ್ರಿ ಇರುತ್ತೆ. ಸೊ ನಾನೇನು ಮಾಡ್ತಾ ಹೋಗ್ತೀನಿ, ಇಲ್ಲಿದೆಯಲ್ಲ, ಸೊ ಅಪ್ಪರ್ ಸೈಡ್ ಆಫ್ ದ ಟ್ರಯಾಂಗಲ್, ಈ ಟ್ರಯಾಂಗಲ್, ಸೊ ಅಪ್ಪರ್ ಸೈಡ್ ಆಫ್ ದ ಅಪ್ಪರ್ ಎಡ್ಜ್ ಆಫ್ ಎ ಟ್ರಯಾಂಗಲ್ ಇದೆಯಲ್ಲ, ಇಲ್ಲಿಂದ ನಾನು ಏನು ಮಾಡ್ತಾ ಹೋಗ್ತೀನಿ, ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ. ಸರಿನಾ? ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಅದು ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ವೆನ್ ವಿ ಡ್ರಾ ಎ ಪರ್ಪೆಂಡಿಕ್ಯುಲರ್, ಈ ಅಪ್ಪರ್ ಎಂಡ್ ಏನಾಗುತ್ತೆ? 30 ಡಿಗ್ರಿ ಆಗುತ್ತೆ. ಸೊ ಈ ಅಪ್ಪರ್ ಎಂಡ್ ಏನಾಗುತ್ತೆ? 30 ಡಿಗ್ರಿ. ಸೊ ಇದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ನಿಮಗೆ ಮುಂಚೆನೇ ಹೇಳಿದ್ದೀನಿ ನಾನು. ಸೊ ಇದಕ್ಕೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಇರೋದ್ರಿಂದ ನಾನು ಎಲ್ಲ ಸೈಡ್ನ 2 2 ಅಂತ ತೊಗೊತೀನಿ. ಸರ್ ಯಾಕೆ ಸರ್ 2 2 ತೊಗೊಂಡ್ರೆ ನಾನು ಬೇರೆ ನಂಬರ್ ತೊಗೊತೀನಿ ಅಂದರೆ
ಸೊ ನಿಮ್ಮ ಇಷ್ಟ, ನೀವು ಬೇರೆ ನಂಬರ್ ತೊಗೊಂಡ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ವ್ಯಾಲ್ಯೂಸ್ ಮಾತ್ರ ಅದೇ ಬರ್ತದೆ. ಸೊ ಇವಾಗ 2 2 ಇರೋದ್ರಿಂದ ನಾವು ಇವಾಗ ಈ ಸೈಡ್ 2 ಇರೋದ್ರಿಂದ ನಾವು ಬೈಸೆಕ್ಟ್ ಮಾಡಿದಾಗ ಈಕ್ವಲ್ ಪಾರ್ಟಾಗಿ ಡಿವೈಡ್ ಆಗುತ್ತೆ. ಈಕ್ವಲ್ ಪಾರ್ಟಾಗಿ ಡಿವೈಡ್ ಆದಾಗ ಈ ಸೈಡ್ 1 ಆಗುತ್ತೆ, ಈ ಸೈಡ್ ಕೂಡ 1. ಗೊತ್ತಾಯ್ತಾ? ನಿಮಗೆ ಕನ್ಫ್ಯೂಸ್ ಮಾಡಲ್ಲ ನಾನು. ಎ ಬಿ ಸಿ ಡಿ. ಇವಾಗ ಎ ಬಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಬಿ ಅಂದರೆ 2, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಡಿ ಅಂದರೆ 1. ಓಕೆನಾ? ನಾವು ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಒನ್. ಈ ಬೈಸೆಕ್ಟ್ ಮಾಡಿದೀವಲ್ಲ, ಇದನ್ನು ಫೈಂಡ್ ಔಟ್ ಮಾಡೋಣ. ಸೊ ಈ ವ್ಯಾಲ್ಯೂನ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ, ಎಗೇನ್ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್. ಓಕೆನಾ? ಸೊ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ಫ್ರಮ್ ಟ್ರಯಾಂಗಲ್ ಎ ಬಿ ಡಿ, ಸರಿನಾ? ಸೊ ಪೈಥಾಗರಸ್ ಥಿಯರಮ್ ಅಂತಂದರೆ ಹೆಂಗೆ ಬರೀತೀರಾ? ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್. ನಾವು ವಿ ಆರ್ ಫೈಂಡಿಂಗ್ ದ ಬಿ ಡಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು sum of the square of other two sides, means AD square plus BD square. So now you want to find the value of BD. So BD square ಈ ಕಡೆ ಇರಲಿ. So AB square minus AD square. What is AB? AB is what? 2. 2 square ಅಂದರೆ ಏನು ಬರ್ತೀರಾ? 4. AD square is what? 1. AD ಅಂದರೆ 1. 1 square ಅಂದರೆ ಏನಾಗುತ್ತೆ? 1. 4 minus 1 is what? 3. So BD square is 3. What is BD is? Root 3. BD is what? Root 3. Is it clear? BD ಅಂದರೆ ಏನಾಯಿತು? Root 3 ಆಯಿತು. Is it clear? ಇವಾಗ AD 1 ಆಯಿತು, AB is 2, BD is root 3. Is it clear? Now ಇದು 60 ಡಿಗ್ರಿ ಆಗಿರೋದ್ರಿಂದ ಸೊ ಈ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಅದು ಇದು. ದಿಸ್ ಇಸ್ ದ ಆಪೋಸಿಟ್ ಸೈಡ್. ಓಕೆನಾ? ಸೊ ಇದಕ್ಕೆ ಈ ಆ್ಯಂಗಲ್ಗೆ ಇದು ಏನಾಗುತ್ತೆ? ಇದು ಅಡ್ಜಸೆಂಟ್ ಸೈಡ್. ಇದು ಏನಾಗುತ್ತೆ? ಹೈಪೋಟೆನಸ್. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ನಾವು ಐ ಆಮ್ ರೈಟಿಂಗ್ ದ ರೇಷಿಯೋ. ವಾಟ್ ಇಸ್ ದ ಸೈನ್ 60 ವ್ಯಾಲ್ಯೂ? ಸೈನ್ 60 ಅಂದರೆ ವಾಟ್ ಇಸ್ ದ ರೇಷಿಯೋ ಆಫ್ ಸೈನ್ ಆಪೋಸಿಟ್ ಬೈ ಹೈಪೋಟೆನಸ್. ಸೊ ಯರ್ ಆಪೋಸಿಟ್ ಬೈ ಹೈಪೋಟೆನಸ್ ಅಂತಂದರೆ ವಾಟ್ ಇಸ್ ದ ಆಪೋಸಿಟ್ ಸೈಡ್? ಇಸ್ ರೂಟ್ 3. ಹೈಪೋಟೆನಸ್ ಇಸ್ ವಾಟ್? 2. ನೋಡಿ, ಸೈನ್ 60 is root 3 by 2. Now cos 60 is 1 by 2 ಅಂದರೆ adjacent by hypotenuse. ಬೇಕಾದ್ರೆ ನೀವು ನೋಡ್ಕೊಳ್ಳಿ, adjacent side is what? 1, hypotenuse is 2. Is it clear? Now tan 60 means what? Opposite by adjacent. What is opposite side? Is root 3. Adjacent side is 1. ಅಂದರೆ ಏನು ಇಲ್ಲ, ಡಿನಾಮಿನೇಟರ್ ಅಂದರೆ ಏನಿರುತ್ತೆ? 1. So this is how we are finding the values. Is it clear? Is it okay? Is it easy? See here, what is the value of sin 30? We know the sin 30 value is 1 by 2, correct? ಇಲ್ಲಿ ನಮ್ಗೆ ಆಲ್ರೆಡಿ ಇಲ್ಲಿ ಆ್ಯಂಗಲ್ ಎಕ್ಸಿಸ್ಟ್ ಆಗಿದೆ 30. ಈ 30 ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಅದು 1. ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ sin 30 is 1 by 2. See here? Is it clear? ಅರ್ಥ ಆಯ್ತಾ? Is it easy? Once again I am repeating. So this is an equilateral triangle. Since it is a equilateral triangle, all the angles of a triangles are equal. ಇದಕ್ಕೆ ಇದನ್ನು 60 60 60 ಅಂತ ಬರ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇಲ್ಲಿ ಅಪ್ಪರ್ ಸೈಡ್ ಆಫ್ ಎ ಟ್ರಯಾಂಗಲಿಂದ ಒಂದು ಬೈಸೆಕ್ಟ್ ಮಾಡ್ತೀವಿ. ಬೈಸೆಕ್ಟ್ ಮಾಡಿದಾಗ ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಸೊ ನಾವು ಬೈಸೆಕ್ಟ್ ಮಾಡಿದಾಗ ಇಲ್ಲಿ 2 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಸಿನ್ಸ್ ನಾವು ಇದನ್ನು ನಾವು 2 2 ಅಂತ ತೊಗೊಂಡಿರೋದಕ್ಕೋಸ್ಕರ ಇದೇನಾಗುತ್ತೆ? 1 1 ಅಂತ ಆಗುತ್ತೆ. ಈ ಸೈಡ್ 2 ಈ ಸೈಡ್ 1 ಆದರೆ ವಾಟ್ ಅಬೌಟ್ ದಿಸ್ ಸೈಡ್ ಅಂತಂದರೆ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ಇದೇನಾಗುತ್ತೆ? ರೂಟ್ 3 ಆಗುತ್ತೆ. ಫಾರ್ ದಿಸ್ ಆ್ಯಂಗಲ್ ದಿಸ್ ಈಸ್ ದ ಆಪೋಸಿಟ್ ಸೈಡ್. ಇದೇನಾಗುತ್ತೆ? ಅಡ್ಜಸೆಂಟ್ ಸೈಡ್. ದಿಸ್ ಈಸ್ ವಾಟ್? ಹೈಪೋಟೆನಸ್. ನಾವು ವಿ ಆಲ್ರೆಡಿ ನೋ ದ ವ್ಯಾಲ್ಯೂ ಆಫ್ sin 60. ಸೊ ಗೊತ್ತಿಲ್ಲ ಅಂದರೂ ಕೂಡ ನೀವು ಆಮೇಲೆ ಬರಿಬೋದು, ಸರಿನಾ? ಅದೇನು ಪ್ರಾಬ್ಲಮ್ ಇಲ್ಲ. sin 60 is root 3 by 2, cos 60 is 1 by 2, tan 60 is root 3 ಅಲ್ವಾ? ಸೊ ನಮ್ಗೆ ಗೊತ್ತಿಲ್ಲ, ನಾವು ಬರಿತಾ ಇದ್ದೀವಿ ಅಂತಂದ್ರೂ ಕೂಡ ಬಟ್ ಇದು sin 60 is ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ ರೂಟ್ 3 by 2, cos 60 is adjacent by hypotenuse 1 by 2, tan 60 is root 3 by 1. Is it clear? Is it okay? So same as it is, we are find the value of sin 30, sin 60 for 30, 60, 45, 90, 0. ಸೊ ಇದಕ್ಕೆಲ್ಲದಕ್ಕೂ ಕೂಡ ನಾವು ಸೇಮ್ ಇದೇ ಥರನೇ ಪ್ರೂವ್ ಮಾಡ್ತಾ ಹೋಗಿರೋದು. ಓಕೆನಾ? ಇಸ್ ಕ್ಲಿಯರ್? ಸೊ ನಿಮಗೆ ಯಾವುದನ್ನ ಬೇರೆದು ಕೂಡ ಪ್ರೂಫ್ ಬೇಕು ಅಂತಂದರೆ, ಸರಿನಾ? ಸೊ ನೀವು ಕಾಲೇಜಿಗೆ ಬಂದಾಗ ನನಗೆ ಪರ್ಸ್ನಲಾಗಿ ಬಂದು ಮೀಟ್ ಮಾಡಿ ಅದರದ್ದು ಪ್ರೂಫ್ ಕೂಡ ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಇಸ್ ಇಟ್ ಓಕೆ? ಇಸ್ ಇಟ್ ಕ್ಲಿಯರ್? ನಾವು ವಿಲ್ ಗೋ ದ
next concept, how to remember the values. ಸೊ ವ್ಯಾಲ್ಯೂಸ್ನ ಯಾವ ಥರ ನೆನ್ಪಿಟ್ಕೊಳೋದು ಅಂತ ಹೇಳ್ಬಿಟ್ಟು ಸೊ ನಾವು ತಿಳ್ಕೊತ ಹೋಗೋಣ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ಇವಾಗ ಫಸ್ಟ್ ನಾವೇನು ಮಾಡಿದ್ವಿ, ವ್ಯಾಲ್ಯೂಸ್ ಬರೆದ್ವಿ. ಅದಾದಮೇಲೆ ಒಂದು ನಿಮಗೆ ಪ್ರೂವ್ ಮಾಡಿ ತೋರಿಸಿದೆ, ಕರೆಕ್ಟಾ? ನಾವು ಹೌ ಟು ರಿಮೆಂಬರ್ ದ ವ್ಯಾಲ್ಯೂಸ್. ಸೊ ಟು ರಿಮೆಂಬರ್ ದ ವ್ಯಾಲ್ಯೂಸ್ ನಮಗೆ 2 ಮೆಥಡ್ಸ್ ಇದ್ದಾವೆ. ಸೊ ಲೆಟ್ ವಿ ಗೋ ವಿತ್ ದ ಫಸ್ಟ್ ಮೆಥಡ್. ದ ಫಸ್ಟ್ ಮೆಥಡ್ ಈಸ್ ದ ರೈಟಿಂಗ್ ಮೆಥಡ್. ಸರಿ, ಅನದರ್ ಒನ್ ಈಸ್ ಸೊ ವೆರಿ ಇಂಟ್ರೆಸ್ಟಿಂಗ್ ಮೆಥಡ್ ಅದು. ನಾವು ವಾಟ್ ಈಸ್ ದ ಮೆಥಡ್ 1 ಅಂತಂದರೆ, ಫಸ್ಟ್ ಇಟ್ ಈಸ್ ವೆರಿ ಈಸಿ. ಯು ವಾಂಟ್ ರೈಟ್ ದ ನಂಬರ್ಸ್. ಯಾವುದು 0 to 4 ನಂಬರ್ಸ್ ಬರೀರಿ ಅಷ್ಟೇ. 0 1 2 3 4. ಸರಿನಾ? ವೆರಿ ಸಿಂಪಲ್. ನೀವು 0 to 4 ನಂಬರ್ ಬರೀಬೇಕು. 0 to 4 ನಂಬರ್ ಬರೆದಾದ್ಮೇಲೆ ನೀವೇನು ಮಾಡಬೇಕು, ಯು ವಾಂಟ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ಸ್ ಆಫ್ ದೀಸ್ ನಂಬರ್ಸ್. ಸೊ ಸೆಕೆಂಡ್ ಸ್ಟೆಪ್ ಏನು, ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ. ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 0 ಈಸ್ 0, ಸ್ಕ್ವೇರ್ ರೂಟ್ ಆಫ್ 1 ಈಸ್ 1, ಸ್ಕ್ವೇರ್ ರೂಟ್ ಆಫ್ 2 ಈಸ್ √2, ಸ್ಕ್ವೇರ್ ರೂಟ್ ಆಫ್ 3 ಈಸ್ √3, ಸ್ಕ್ವೇರ್ ರೂಟ್ ಆಫ್ 4 ಈಸ್ 2. ಓಕೆನಾ? ನೆಕ್ಸ್ಟ್ ನೀವೇನು ಮಾಡಿ, ಡಿವೈಡೆಡ್ ಬೈ 2 ಮಾಡಿ. ಡಿವೈಡೆಡ್ ಬೈ 2 ಮಾಡಿದರೆ 0/2 ಈಸ್ 0, 1/2, √2/2, √2/2 ಈಸ್ 1/√2. ಏನು ಸರ್ ಇದು √2/2ನ 1/√2 ಅಂತ ಬರೆದ್ರಿ ಅಂದರೆ, ಸೊ ಜಸ್ಟ್ ಲಿಸನ್ ಹಿಯರ್. √2/2, ಸೊ ಹಿಯರ್ 2 ಕ್ಯಾನ್ ಬಿ ರಿಟನ್ ಆಸ್ √2 ಹೋಲ್ ಸ್ಕ್ವೇರ್, ಕರೆಕ್ಟಾ? ಸೊ √2 ಕ್ಯಾನ್ಸಲ್ ಅಂದರೆ 1/√2. ಸೊ √3/2, 2/2 ಈಸ್ 1. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ಜಸ್ಟ್ ನಾನು ಏನಷ್ಟು ಹೇಳ್ತೀನಿ ನೋಡಿ, 0 to 4 ನಂಬರ್ ಬರೀರಿ. ಆಫ್ಟರ್ ದಟ್ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದೋಸ್ ನಂಬರ್ಸ್. ಆ ನಂಬರ್ಸ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿರಿ. ಆಫ್ಟರ್ ದಟ್ ಡಿವೈಡ್ ದ ನಂಬರ್ಸ್ ಬೈ 2. ಬೈ 2 ಇಂದ ಡಿವೈಡ್ ಮಾಡಿದ್ರೆ ವಿ ಗೆಟ್ ಲೈಕ್ ದಿಸ್. ಸೊ ಇವಾಗ ನೀವೇನು ಮಾಡ್ತಾ ಹೋಗಬೇಕು, ವಾಟ್ ವಿ ಹ್ಯಾವ್ ದ ವ್ಯಾಲ್ಯೂಸ್ ಇಯರ್, ದಟ್ ಈಸ್ ಅ ಸೈನ್ ವ್ಯಾಲ್ಯೂ. ಸೈನ್ 0 ಈಸ್ 0, ಸೈನ್ 30 ಈಸ್ 1/2, ಸೈನ್ 45 ಈಸ್ 1/√2, ಸೈನ್ 60 ಈಸ್ √3/2, ಸೈನ್ 90 ಈಸ್ 1. ಇಸ್ ಇಟ್ ಕ್ಲಿಯರ್? ಸೊ ಇಟ್ ಈಸ್ ವೆರಿ ಈಸಿ. ಸೊ ಸಿಯರ್ ನಮಗೆ ಗೊತ್ತಿಲ್ಲದಂಗೆ ನಾವು ವ್ಯಾಲ್ಯೂಸ್ನ ಬರೆದ್ಬಿಟ್ವಿ. ಸರ್ ಏನು ಸರ್ ಇದು ಸೈನ್ ವ್ಯಾಲ್ಯೂಸ್ ಬರೆದ್ಬಿಟ್ವಿ, ವಾಟ್ ಅಬೌಟ್ ದ ಕಾಸ್ ಅಂದರೆ, ದ ಕಾಸ್ ವ್ಯಾಲ್ಯೂ ಇಸ್ ವೆರಿ ಸಿಂಪಲ್. ನೀವೇನು ಮಾಡಿ, ಈ ನಂಬರ್ಸ್ನ ಉಲ್ಟಾ ಬರೀರಿ. 1 √3/2, 1/√2, 1/2, 0. ಇಸ್ ಇಟ್ ಕ್ಲಿಯರ್? ಈ ನಂಬರ್ಸ್ನ ನಾವು ರಿವರ್ಸ್ ಆರ್ಡರ್ ಬರೆದ್ರೆ, the reverse order of sign is cos. Is it clear? The reverse order of sign we can write cos values. Is it clear? Is it okay? So ಇನ್ನೊಂದು ಹೇಳ್ತೀನಿ ನೋಡಿ, 0 to 4 ನಂಬರ್ ಬರೀರಿ, ಸ್ಕ್ವೇರ್ ರೂಟ್ ಮಾಡಿ, ಡಿವೈಡ್ ಬೈ 2 ಮಾಡಿ, ಬಂದಿರೋ ವ್ಯಾಲ್ಯೂಸ್ ಸೈನು, ಅದನ್ನು ಉಲ್ಟಾ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂಸ್ ಆಫ್ ಕಾಸ್. ಸರ್ ಸೈನು ಕಾಸ್ ಆಯಿತು. ವಾಟ್ ಅಬೌಟ್ ದ ಟ್ಯಾನ್ ಅಂತಂದರೆ, ಟ್ಯಾನ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಯಾವ ಥರ ಬರೀತೀರ ಟ್ಯಾನ್ ಅಂದರೆ, ಸೈನ್ ಬೈ ಕಾಸ್ ಅಂದರೆ 0/1 ಈಸ್ 0, 1/2/√3/2 ಈಸ್ 1/√3. ಸೊ 1/√2/1/2 ಈಸ್ 1, √3/2/1/2 ಈಸ್ √3, 1/0 ಈಸ್ ಇನ್ಫಿನಿಟಿ. ಅಂದರೆ ಸೈನ್ ಕಾಸ್ ವ್ಯಾಲ್ಯೂಸ್ ಬಂದುಬಿಟ್ರೆ ಟ್ಯಾನು, ಕೊಸಿಕೆಂಟು, ಸೀಕೆಂಟು, ಕಾಟ್ ಬರಿಬೋದು. ಯಾಕೆ ಹೇಳಿ, ಸೈನ್ದು ರೆಸಿಪ್ರೋಕಲ್ಲು ಕೊಸಿಕೆಂಟು, ಕಾಸ್ದು ರೆಸಿಪ್ರೋಕಲ್ಲು ಸೀಕೆಂಟು, ಟ್ಯಾನ್ದು ರೆಸಿಪ್ರೋಕಲ್ಲು ಕಾಟ್. ಅಂದರೆ ಈ ಸೈನು ಕಾಸು ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ಬಿಟ್ರೆ ಇನ್ನು ನಾವೆಲ್ಲ ವ್ಯಾಲ್ಯೂಸ್ ನೆನ್ಪಿಟ್ಕೊಳೋದು ಈಸಿ ಆಗ್ತಾ ಹೋಗ್ತದೆ. ಸರಿನಾ? ನೀವು ಸೈನ್ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ರೆ ಸಾಕು. ಕಾಸು, ಸೊ ಟ್ಯಾನು, ಕೊಸಿಕೆಂಟು, ಸೀಕೆಂಟು, ಕಾಟ್ ಎಲ್ಲ ಬರೀತೀರ. ಯಾಕಂದರೆ ಸೈನ್ದು ವ್ಯಾಲ್ಯೂಸ್ ಈ ಥರ ಬರಿತೀವಿ, ಕಾಸ್ದು ವ್ಯಾಲ್ಯೂಸ್ ಉಲ್ಟಾ ಬರಿತೀವಿ. ಅವೆರಡು ಡಿವೈಡೆಡ್ ಮಾಡಿದರೆ ಟ್ಯಾನ್ ಬರಿತೀವಿ. ಇದೆಲ್ಲ ರೆಸಿಪ್ರೋಕಲ್ ಮಾಡಿದ್ರೆ ಕೊಸಿಕೆಂಟು, ಸೀಕೆಂಟು, ಕಾಟ್ ಬರ್ತದೆ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? So this is how you want to remember the values of a trigonometric ratios and standard angles. Now this is a paperwork. It is to kuda paperwork. How to remember these values by using what andre, by using Johnsina method. So this is a Johnsina method. So let me define this Johnsina method. Students, so ನೀವು ಇವಾಗ ಇನ್ ದ ಮೆಥಡ್ 1 ವಿ ಡಿಸ್ಕಸ್ಡ್ ದ ವ್ಯಾಲ್ಯೂಸ್ ಆಫ್ ಎ ಟ್ರಿಗ್ನೋಮೆಟ್ರಿ ರೇಷಿಯೋ ಟು ರಿಮೆಂಬರಿಂಗ್ ಬೈ ಯೂಸಿಂಗ್ ದ paperwork method. Now we are going for the Johnsina method. So it is a very easy to remember.
just listen. So here what I am showing the hand. So this finger, e finger is 0 degree, this is 30, this is 45, this is 60, this is 90. This is a John Cena method. Just ನೋಡ್ತಾ ಹೋಗಿ ಇಲ್ಲಿ. This is 0, this is 30, 45, 60, 90. Now ಇವಾಗ ಟು ಗೆಟ್ ದ ವ್ಯಾಲ್ಯೂಸ್ ಆಫ್ ಸೈನ್, ನಾವು ಸೈನ್ ವ್ಯಾಲ್ಯೂಸ್ ಬೇಕು ಅಂತಂದರೆ ಲೆಫ್ಟ್ ಸೈಡ್ ನೋಡಬೇಕು. ದ ಲೆಫ್ಟ್ ಸೈಡ್ ಆಫ್ ಮೈ ಆ್ಯಂಡ್. ಟು ಗೆಟ್ ದ ವ್ಯಾಲ್ಯೂಸ್ ಆಫ್ ಕಾಸ್ ನೀವೇನು ಮಾಡಬೇಕು, ರೈಟ್ ಸೈಡ್ ನೋಡಬೇಕು. ನೀವೇನು ಮಾಡಬೇಕು, ರೈಟ್ ಸೈಡ್ ನೋಡಬೇಕು. ಲೆಫ್ಟ್ ಸೈಡ್ ಈಸ್ ಸೈನ್, ರೈಟ್ ಸೈಡ್ ಈಸ್ ಕಾಸ್. Now once again I am repeating, this is 0, 30, 45, 60, 90. To get the values of sine, left side. To get the values of cos, right side. What about the tan, cosecant, secant, cot andre? If you get the values of sine, cos, so we can find the values of other trigonometric entities. Now we need the values of sin 30. Sin 30 value ಬೇಕು. Now what 0, 30, this is a 30 no. ಸೊ ಇವಾಗ ಈ ಫಿಂಗರ್ನ ಕ್ಲೋಸ್ ಮಾಡಿ. ಈ ಫಿಂಗರ್ನ ಕ್ಲೋಸ್ ಮಾಡಿದಾಗ ಸೈನ್ 30 ಅಂದರೆ ಲೆಫ್ಟ್ ಸೈಡ್. ಸೈನ್ ಮೀನ್ಸ್ ಲೆಫ್ಟ್ ಸೈಡ್ ಅಲ್ವಾ. ಸೊ ಇಯರ್ ಲೆಫ್ಟ್ ಸೈಡ್ ವಿ ಲೆಫ್ಟ್ ವಿತ್ ಹೌ ಮೆನಿ ಫಿಂಗರ್ಸ್, 1. ಹೌ ಮೆನಿ ಫಿಂಗರ್, 1. ಸೊ ನಮ್ಗೆ ಎಷ್ಟು ಫಿಂಗರ್ಸ್ ಉಳಿದಿದೆಯೋ ಅಷ್ಟು ಫಿಂಗರ್ಗೆ ನೀವೇನು ಮಾಡಬೇಕು, ಸ್ಕ್ವೇರ್ ರೂಟ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಮೀನ್ಸ್ ಇವಾಗ ಈ ಫಿಂಗರ್ 1 ಉಳಿದಿದೆಯಲ್ಲ, ಈ ಒಂದು ಫಿಂಗರ್ಗೆ ಸ್ಕ್ವೇರ್ ರೂಟ್ ಮಾಡಿದ್ರೆ ಎಷ್ಟು ಬಂತು, ಸ್ಕ್ವೇರ್ ರೂಟ್ ಆಫ್ 1 ಈಸ್ 1, ಅದಕ್ಕೆ ಡಿವೈಡ್ ಬೈ 2 ಮಾಡಿದ್ರೆ 1/2. ಸೊ ಸೈನ್ 30 ವ್ಯಾಲ್ಯೂ ಏನು, 1/2. ಜಸ್ಟ್ ಸಿ ಅ ಸೈನ್ 30 ಈಸ್ 1/2. ಇಸ್ ಇಟ್ ಕ್ಲಿಯರ್? ಟು ಗೆಟ್ ದ ವ್ಯಾಲ್ಯೂಸ್ ಆಫ್ ಸೈನ್, ಲೆಫ್ಟ್ ಸೈಡ್. ಟು ಗೆಟ್ ದ ವ್ಯಾಲ್ಯೂಸ್ ಆಫ್ ಕಾಸ್, ರೈಟ್ ಸೈಡ್. ಸೊ ನಿಮ್ಗೆ ಯಾವ ವ್ಯಾಲ್ಯೂ ಬೇಕಿರುತ್ತೋ ಆ ವ್ಯಾಲ್ಯೂನ ನೀವು ಕ್ಲೋಸ್ ಮಾಡಿ, ನೀವು ಅದೇನು ಮಾಡಿ, ಜಸ್ಟ್ ಎಷ್ಟು ಫಿಂಗರ್ಸ್ ಉಳಿದೆಯೋ ಅಷ್ಟು ಫಿಂಗರ್ಸ್ನ ನೀವು ಕೌಂಟ್ ಮಾಡಿ, ಸ್ಕ್ವೇರ್ ರೂಟ್ ಮಾಡಿ, ಡಿವೈಡ್ ಬೈ 2 ಮಾಡಿ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ನಾವ್ ವಿಲ್ ಗೋ ವಿತ್ ದ ನೆಕ್ಸ್ಟ್ ಎಕ್ಸಾಂಪಲ್. ಕಾಸ್ 30. ಕಾಸ್ 30. ನಾವ್ ಸೇಮ್ ಆಸ್ ಇಟ್ ಈಸ್. Same as it is. Cos 30 means 0, 30. So here cos means which side? Right side. Is it clear? Cos 30. Cos 30 means, cos means right side. Right side we left with how many fingers? 3 fingers. We left with 3 fingers. ಆ 3 ಫಿಂಗರ್ಸ್ಗೆ ಸ್ಕ್ವೇರ್ ರೂಟ್ ಮಾಡಿ. ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 3 ಈಸ್ √3. ಅದಕ್ಕೆ ಡಿವೈಡ್ ಬೈ 2 ಮಾಡಿದ್ರೆ √3/2 ಮೀನ್ಸ್ ಕಾಸ್ 30 is √3/2. Okay na? Is it clear? So let me go for the another angle. So for example, let me go for the 90. Let me go for the 90. 0, 30, 45, 60, 90. Is it clear? Is it clear? ನಿಮ್ಗೆ ಯಾವುದೇ ವ್ಯಾಲ್ಯೂಸ್ ಬೇಕು ಅಂದರೂ ಕೂಡ, ಇವಾಗ 90 ಬೇಕಲ್ವಾ, 90 ಬೇಕಂದಾಗ ನೀವೇನು ಮಾಡಬೇಕು, ಇದನ್ನು ಫಿಂಗರ್ನ ಕ್ಲೋಸ್ ಮಾಡಿ. ಇವಾಗ ಕ್ಲೋಸ್ ಮಾಡಿದಾಗ ನಮಗೆ ಸೈನ್ 90 ಬೇಕು ಅಂದರೆ ಲೆಫ್ಟ್ ಸೈಡ್. ಈ ಲೆಫ್ಟ್ ಸೈಡಲ್ಲಿ ಎಷ್ಟು ಫಿಂಗರ್ಸ್ ಇದೆ, 4 ಇದೆ. ಇದು ನೀವು ಇದಕ್ಕೆ 4ಗೆ ಸ್ಕ್ವೇರ್ ರೂಟ್ ಮಾಡಿದ್ರೆ ಎಷ್ಟು ಬಂತು, 2 ಬಂತು. ಅದಕ್ಕೆ ಡಿವೈಡ್ ಬೈ 2 ಮಾಡಿದ್ರೆ 2/2 ಈಸ್ ವಾಟ್, 1. ಅಂದರೆ ನೋಡಿಲಿ, ಸೈನ್ 90 ಈಸ್ 1. ಸೈನ್ 90 ಈಸ್ 1. ಇಸ್ ಕ್ಲಿಯರ್? ಸೊ ಸೈನು ಕಾಸ್ ಬಂದುಬಿಟ್ರೆ ಟ್ಯಾನು ಕೊಸಿಕೆಂಟ್ ಸಿಕೆಂಟ್ ಕಾಟ್ನ ಮಾಡ್ತಾ ಹೋಗ್ಬೋದು. ಬಿಕಾಸ್ ಸೈನ್ ಬೈ ಕಾಸ್ ಇಸ್ ಟ್ಯಾನ್. ಸೊ ಕೊಸಿಕೆಂಟ್ ಅಂದರೆ ಸೈನ್ದು ರೆಸಿಪ್ರೋಕಲ್, ಸಿಕೆಂಟ್ ಅಂದರೆ ಕಾಸ್ದು ರೆಸಿಪ್ರೋಕಲ್, ಕಾಟ್ದಂದರೆ ಟ್ಯಾನ್ದು ರೆಸಿಪ್ರೋಕಲ್. ಅಂದರೆ ನಿಮ್ಗೆ ಯಾವಾಗ ಕನ್ಫ್ಯೂಸ್ ಆದಾಗ ಈ ಥರ ಮಾಡ್ತಾ ಹೋಗ್ಬೋದು. ಸರಿನಾ? ಇಸ್ ಕ್ಲಿಯರ್? ಸೊ ಇವಾಗ ಸರ್ ವಾಟ್ ಅಬೌಟ್ ದ ಕಾಸ್ 90 ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ 0, 30, 45, 60, 90. ಕಾಸ್ 90. ಇಯರ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 90, ಕಾಸ್ ಅಂದರೆ ಯಾವ ಸೈಡು, ರೈಟ್ ಸೈಡ್. ನಮಗೆ ರೈಟ್ ಸೈಡ್ ಯಾವ್ದಾನ ಫಿಂಗರ್ಸ್ ಇದೆಯಾ, ಇಲ್ಲ. ವಿ ಹ್ಯಾವ್ ಎ 0 ಫಿಂಗರ್ಸ್. ಮೀನ್ಸ್ ನಮ್ಗೆ ಎಷ್ಟು ಫಿಂಗರ್ಸ್ ಉಳಿದಿರ್ತಾವೋ ಅಷ್ಟಕ್ಕೆ ಸ್ಕ್ವೇರ್ ರೂಟ್ ಮಾಡಬೇಕು, ಡಿವೈಡ್ ಬೈ 2 ಮಾಡಬೇಕು. ಕರೆಕ್ಟಾ? ಇಲ್ಲಿ ನಮಗೆ ಫಿಂಗರ್ಸ್ ಇಲ್ಲ. ಸೊ ಫಿಂಗರ್ಸ್ ಇಲ್ಲ ಅಂತಂದರೆ 0. ಸ್ಕ್ವೇರ್ ರೂಟ್ ಆಫ್ 0 ಈಸ್ 0. 0/2 ಈಸ್ 0. ಅದಕ್ಕೋಸ್ಕರ ಕಾಸ್ 90 ಈಸ್ 0. ಇಸ್ ಕ್ಲಿಯರ್? ಅರ್ಥ ಆಯ್ತಾ? ಸೊ ನಿಮ್ಗೆ ಯಾವುದೇ ವ್ಯಾಲ್ಯೂಸ್ ಬೇಕು ಅಂತಂದ್ರೂ ಕೂಡ, ನೀವೇನು ಮಾಡ್ತಾ ಹೋಗಿ, ಎಷ್ಟು ಫಿಂಗರ್ಸ್ ಉಳಿದೆಯೋ ಅಷ್ಟು ಫಿಂಗರ್ಸ್ಗೆ ಸ್ಕ್ವೇರ್ ರೂಟ್ ಮಾಡಿ, ಡಿವೈಡ್ ಬೈ 2 ಮಾಡಿ. ಸೊ ದಿಸ್ ಈಸ್ ಜಸ್ಟ್ ಜಾನ್ ಸಿನಾ ಮೆಥಡ್. ಇಸ್ ಕ್ಲಿಯರ್? So I am going with the last example of today class. So it is this is a very easy to remember the values of a standard angles. Is it clear? So
So we'll go with the last example of today class. So with the John Cena method, just listen here. So let me find the value of sin 60. Let me find the values of sin 60. 0, 30, 45, 60. So I am closing this finger. ಇವಾಗ sin 60 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರೋದ್ರಿಂದ sin means which side? Left side. In the left side how many fingers we left? 3 fingers. ಆ 3 ಫಿಂಗರ್ಸ್ಗೆ ಸ್ಕ್ವೇರ್ ರೂಟ್ ಮಾಡಿ. ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 3 is √3. ಅದಕ್ಕೆ ಡಿವೈಡ್ ಬೈ 2 ಮಾಡಿ. √3/2 ನೋಡಿ. sin 60 is √3/2. Is it clear? It is easy. So it is a John Cena method. So try yourself. ಬೇರೆ ವ್ಯಾಲ್ಯೂಸ್ನ ಇಟ್ಕೊಂಡು ನೋಡಿ ಇನ್ನೊಂದ್ಸರಿ ಫೈಂಡ್ ಔಟ್ ಮಾಡಿ. ಸೊ ಎಷ್ಟು ಫಿಂಗರ್ಸ್ ಉಳಿಯುತ್ತವೋ ಅಷ್ಟಕ್ಕೆ ಸ್ಕ್ವೇರ್ ರೂಟ್ ಆಮೇಲೆ ಡಿವೈಡ್ ಬೈ 2. ವೆರಿ ಈಸಿ ಟು ರಿಮೆಂಬರ್. ಇಸ್ ಇಟ್ ಕ್ಲಿಯರ್? ಸೊ ನನಗೆ ಅನಿಸುತ್ತೆ ನೀವು ತುಂಬ ಎಂಜಾಯ್ ಮಾಡಿರಿ ಈ ಕ್ಲಾಸು ಅಂತ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.